ಈ ನಿನ್ನ ಮಗನ ಭುಜದ ಮೇಲೆ ಇರುವುದು ಸಾಧಾರಣ ಮಚ್ಚಿ ಅಲ್ಲ. ಈ ಮಾರುತಿ ಪದ್ಮ ಬಂಡಿಗೆಲ್ಲ ಬಂದ ಅಪ್ಪಳಿಸಿದ್ರು ಕಲ್ಲ ಪುಡಿ ಪುಡಿ ಹಾಗೆ ಕಲ್ಲ ಪುಡಿ ಪುಡಿ ಆಗುತ್ತೆ ವಿನ ನಿನಗೆ ಏನೂ ಆಗುದಿಲ್ವಾ? ಹೌದು ನರಸವ್ವ, ಈ ನಿನ್ನ ಮಗ ರಾಜನಾಗೆ ಹುಟ್ಟದೆ ಎದ್ದರು ರಾಜನ ಮೆಟ್ಟಿ ತೀರನಾಗುತ್ತಾನು ಆಯಿ ನನ್ನ ಮಗ ಲಕ್ಷ್ಮಣ. ನರಸವ್ವ, ನಿನ್ನ ಹೆಸರು, ನಿನ್ನ ಗಂಡನ ಹೆಸರು ಹಾಗೂ ತಾನು ಹುಟ್ಟಿ ಬೆಳೆದ ಸಿಂಧೂರಿನ ಹೆಸರು ಸೂರ್ಯ ಚಂದ್ರ ಇರುವವರೆಗೆ ಉಳಿಸ್ತಾನವ ನಿನ್ನ ಮಗ ಲಕ್ಷ್ಮಣ. ಅಷ್ಟೇ ಅಲ್ಲ, ಲಕ್ಷ್ಮಣ ಅನ್ನ ಹೆಸರು ಕೇಳಿದವರೆಲ್ಲ ತಮ್ಮ ಮಕ್ಕಳಿಗೂ ಲಕ್ಷ್ಮಣ ಅಂತ ಕರೆಯುವಂಗ ಎಲ್ಲರ ಬಾಯಲ್ಲಿ ಸವಿ ಸಕ್ರಿಯಾಗಿ ಉಳಿತಾನವ ನಿನ್ನ ಮಗ ಲಕ್ಷ್ಮಣ. ಇಷ್ಟೇ ಅಲ್ಲ, ಈ ಕಲಿಯುಗ ಅಂತ್ಯವಾಗುವವರೆಗೂ ಸಿಂಧೂರ ಲಕ್ಷ್ಮಣ ಅಂತ ಕರೀತಾರವ ಈ ನಿನ್ನ ಮಗನ. ಏ ಲಕ್ಷ್ಮಣ, ನಿನಗೊಂದು ಮಾತು ಹೇಳ್ತೀನಿ. ಬಡವರನ್ನ ಎಂದಿಗೂ ಮರಗಿಸಬೇಡ, ಅನ್ಯಾಯಕ್ಕೆ ಎಂದಿಗೂ ತಲೆ ತಗ್ಗಿಸಬೇಡ. ನ್ಯಾಯಕ್ಕೆ ನೀನೇ ತಲೆ ಕೊಡುವ ಪ್ರಸಂಗ ಬಂದ್ರು ಬೇಡ. ಏನು, ನೀನೇ ತಲೆ ಕೊಡುವ ಪ್ರಸಂಗ ಬಂದ್ರು ಎಂದಿಗೂ ಸರಿಬೇಡ. ಯಪ್ಪ, ಇನ್ನೊಂದ್ರಿ ಯಪ್ಪ, ಹೋದ ಶನಿವಾರ ಬಂದಾಗ ನಿಮ್ಗೊಂದು ತಾಯ್ತ ಮಾಡ್ರಿ ಅಂತ ಹೇಳಿದ್ದೆ, ಮಾಡಿದ್ರ ಕಟ್ಬಿಡ್ರಿ ಅಪ್ಪ ಅವ್ನ ಕೈಗೆ. ಹೌದು, ಚಲೋ ನೆನಪು ಮಾಡೇನೆ ಒಳಗೈತೆ ತಪ್ಪು. ನಮ್ಮಪ್ಪ ಲಕ್ಷ್ಮಣ, ಒಂದು ಮಾತು ಹೇಳ್ತೀನಿ ಕೇಳಿಲ್ಲಿ. ನಮ್ಮ ದೇಶಕ್ಕೆ ಸ್ವತಂತ್ರ ಇಲ್ಲ, ನಮ್ಮನ್ನು ಫರಂಗಿ ಸರ್ಕಾರದವರು ಆಳಕ ಇಟ್ಟಾರ. ನಮ್ಮ ದೇಶದ ಜನರೆಲ್ಲ ಅವ್ರ ವಿರುದ್ಧ ಬಂಡಾಯ ಇಟ್ಟಾರ. ಲಕ್ಷ್ಮಣ, ನೀನು ಅವರ ಕೂಡ ಧೀರನಾಗಿ ನಿಲ್ಲು. ಈ ಮಾರುತಿ ಎಲ್ಲದಕ್ಕೂ ಎದೆಗೊಟ್ಟು ನಿಲ್ಲು. ನಿನಗೆ ಎಷ್ಟೇ ಕಷ್ಟ ಬಂದ್ರು, ಬಡವರ ಹಿತಕ್ಕಾಗಿ, ಈ ದೇಶದ ಸ್ವತಂತ್ರಕ್ಕಾಗಿ ನಿನಗೆ ಎಂತ ಕಷ್ಟ ಬಂದರು ಅದನ್ನೆಲ್ಲ ನುಂಗಿಕೊಂಡು ಈ ಧರ್ಮದ ದಾರಿಯಾಗ ಸಾಗಪ್ಪ. ಲಕ್ಷ್ಮಣ, ನೀನು ಉಣ್ಣುವ ಮೊದಲನೆಯ ತುತ್ತು ಈ ಮಾರುತಿಗೆ ಅರ್ಪಣೆ ಮಾಡಿ ಊಟ ಮಾಡು. ಈ ಮಾರುತಿ ನಿನ್ನ ಕೊಳ್ಳಾಗಿರುವವರೆಗೂ ಈ ಭೂಮಿ ಮೇಲೆ ಯಾವುದು ಶಕ್ತಿ ನಿನಗೆ ಬಗ್ಸಕ್ಕಾಗುವುದಿಲ್ಲ. ಲಕ್ಷ್ಮಣ, ಬಜರಂಗ ಬಲಿ ನಿನಗೆ ಒಳ್ಳೇದು ಮಾಡಲಿ. ನರಸವ್ವ, ನಾನು ಉಮ್ರಾನಿಗೆ ಹೋಗ್ಬೇಕು. ಅಲ್ಲಿ 3 ಮಂದಿ ಪೂಜಾರಿ ಕೂತಿರ್ತೀವಿ. ಅಲ್ಲಿ ಕುಂಕುಮ ಪೂಜೆ ಐತಿ, ಅದಕ್ಕೆ ಹೋಗ್ಬೇಕು. ನಾನು ಹೋಗ್ತೀನಿ. ನೀವು 3 ಮಂದಿ ಇನ್ನೊಂದು ಸ್ವಲ್ಪ ಅಪ್ಪನ ಸನ್ನಿಧಿಯಾಗಿ ಕುತ್ಕೊಂಡು ಒಂದು ಸ್ವಲ್ಪ ಪ್ರಸಾದ ಐತಿ ಒಳಗ ಕುತ್ಕೊಂಡ ಹೋಗ್ರವಾ? ಆಯ್ತು, ಹೋಗ್ಲಾ? ಹಂಗ ನಿಮ್ಮ ಹಿರಿ ಮಗಾಟ ಹೇಳೋದು ಮರಿಬೇಡ್ರಿ. ನಾ ಮರ್ತಿಲ್ಲಪ್ಪ ಅದನ್ನೇ. ಇರ್ಲಿ ತಗೋರಪ್ಪ. ಏನೋ ಒಂದು ಶಾಸ್ತ್ರ ಐತಲ್ಲ, ಪೂಜಾರಿ ಮಕ್ಕಳ ಒಂದು